ಅದರಿಂದ ಕಟ್ಟಲಿಕ್ಕೆ ಇವತ್ತು ಒದ್ದಾಡ್ತಾ ಇದ್ವಿ, ನೀರನ್ನು ತಡೀಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಫೋರ್ಸ್ ಅದ. ಅದರಲ್ಲೂ ಮಾನ್ಸೂನ್ ಸಮಯದಲ್ಲಿ ನೀವು ನದಿಗಳನ್ನು ನೋಡ್ರಿ, ಮಾನ್ಸೂನ್ ಸಮಯದ ನದಿಗಳನ್ನು, ಇವು 6 ನದಿಗಳು ಭೀಕರ ರೌದ್ರ ತಾಂಡವ. ಬ್ರಹ್ಮಪುತ್ರನೂ ಹಾಗೆ, ಸಿಂಧುನೂ ಹಾಗೆ, ಇದರ ಉಪನದಿಗಳು ಹಾಗೆ, ಉತ್ತರದೆಲ್ಲ ಗಂಗಾ ಯಮುನಾ ಎಲ್ಲ ರೌದ್ರ ತಾಂಡವ. ಬಿಹಾರದಲ್ಲಿ ನೋಡ್ತಾ ಇದ್ದೇವೆ, ಒದ್ದಾಡ್ತಾ ಇರ್ತೀವಿ. ಮನ್ಸೂನ್ದಲ್ಲಿ ಜನ ಪಾಪ ಓಡಾಡೋದು ನೋಡ್ತಾ ಇದ್ವಿ ನಾವು. ಅದು ನೆನೆಸ್ಕೊಂಡ್ರೆ ಗಾಬರಿ ಆಗ್ತದೆ. ಅಂದ್ರೆ ನೆಲದಿಂದ ದಾಳಿ ಮಾಡಲಿ ಅಥವಾ ಭೂಸೇನೆಯಿಂದ ದಾಳಿ ಮಾಡಲಿ, ನೀರು ಕೊಡೋದಿಲ್ಲ ಅಂತೇಳಿ ಹೊರಟ್ರೆ ಇವೆರಡೂ ತುರ್ತು ಬಿಡಿ. ನಾವು ಯುದ್ಧ ಮಾಡ್ಬೋದೇನೋ, ಅದು ನೀರು ತಡೆದು ತುರ್ತಕ್ಕೆ ಸಾಧ್ಯ ಇಲ್ಲ. ಇವತ್ತು ಘೋಷಣೆ ಮಾಡಿವಿ ನಾಳೆ ನಿಲ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀರು ಹರಿದು ಹೋಗೋದು ನಾವು ನಿಸರ್ಗ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತಿನ ಸರ್ಕಾರಕ್ಕೆ ಭಾಳ ಚಾಲೆಂಜಿಂಗ್ ಅಂತ ಪ್ರಶ್ನೆ ಬಂದು, ಮೋದಿಯವರು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂದುಬಿಟ್ರು, ರದ್ದು ಮಾಡಿದರು. ಅಡ್ಡಿ ಇಲ್ಲ, ನೀವು ಘೋಷಣೆ ಮಾಡ್ಕೊಂಡು ನೀರು ಕೊಡೋದಿಲ್ಲ ಅಂತ ಹೇಳ್ರಿ, ಇಂಟರ್ನ್ಯಾಷನಲ್ ನೀವು ಇದಕ್ಕೆ ಹೋಗಿ ಕೋರ್ಟಿಗೆ ಹೋಗಲಿ, ಅವರು ಜನ ಆಡಲಿ ಏನೋ ಮಾಡಲಿ, ಆದರೆ ನೀರು ನಿಲ್ಲಿಸೋ ಶಕ್ತಿ ನಮಗೆ ಏನಿದೆ. ಇದಕ್ಕೆ ಮೊದಲು ಉತ್ತರ ಹುಡುಕ್ಬೇಕಾಯ್ತು ನಾವೆಲ್ಲರೂ. ಎಷ್ಟೋ 13ರಿಂದ 14 ತೆಹರಿ ಡ್ಯಾಮ್ಗಳ ಕಡೆ, ಎಷ್ಟು ತೆಹರಿ ಡ್ಯಾಮ್ ಹೋಗಿ ನೋಡ್ರದು ಭೀಕರ ಅನಿಸ್ತದೆ. ನಮ್ಮ ನೆಲದಲ್ಲಿ ಹರಿಯುವಂಥ 3 ನದಿಗಳನ್ನು 13.3 ಕೋಟಿ ಎಕರೆದಷ್ಟು ನೀರು ಹರಿತಿದೆ ಅಷ್ಟೇ. ಅದನ್ನು ಇನ್ನೂ ಇವತ್ತಿನ ಬಳಸೋಕ್ಕಾಗಿಲ್ಲ. ಇದಕ್ಕೆ ಕಾರಣ ಅಂದರೆ ಇಲ್ಲಿವರೆಗೆ ಮಾಡಿದರೆ ಸಾಕಷ್ಟು ಬರೋದು, ಇನ್ನೂ ಮಾಡಬೇಕಾಗಿತ್ತು ನಾವೆಲ್ಲರೂ. ಭಾರತದಂತೆ ಈ ದಿಶೆಯಲ್ಲಿ ಮಾಡಿದರೆ ಇನ್ನೂ ಅನುಕೂಲ ಇತ್ತು. ಆದರೆ ಈಗ ಮಾಡುವಂಥ ಪ್ರಸಂಗ ಬಂದಿದ್ದಾರೆ ಮೋದಿಯವರು ಇದನ್ನು ಮಾಡಿಲ್ಲ. ದೊಡ್ಡ ಸಾಹಸ, ಇತಿಹಾಸ ಪುರುಷರಲ್ಲ. ಅದರ 2 ಮಾತೇ ಇಲ್ಲ. ಗಿಲ್ಗಿಟ್ವರೆಗೆ ಪಾಕನ್ನು ಅಟ್ಟಿ, ಲಾಹೋರ್ವರೆಗೆ ಪಾಕನ್ನು ಅಟ್ಟಿ ನಮ್ಮ ಶಾಸ್ತ್ರೀಜಿಯವರು ಹೊರಟಿದ್ರು. ಆ ಸಮಯದಲ್ಲಿ ಏನೋ ಉಳಿದು ಹೋಗಿಬಿಟ್ಟಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇವತ್ತು ಮೋದಿಯವರನ್ನು ಅಟ್ಟೆ ಇತ್ತು ನೀರು ಬಂದ್ ಮಾಡಿದರೆ ನಿಶ್ಚಿತವಾಗಿ ಯುಗ ಪುರುಷರು. ಇದರಲ್ಲಿ 2 ಮಾತಿಲ್ಲ. ಅದು ಸಾಧ್ಯದನ ಮೋದಿಯವರಿಗೆ, ನೀರನ್ನು ತಡೀಲಿಕ್ಕೆ ಸಾಧ್ಯದನ ಮೋದಿಯವರಿಗೆ. ಇದು ಇವತ್ತಿನ ದೊಡ್ಡ ಪ್ರಶ್ನೆ. ಜೊತೆ ಗಿಲ್ಗಿಟ್ ಮತ್ತು ಲಾಹೋರ್ ತನಕ ನಮ್ಮ ಸೈನ್ಯ ಹೋಗ್ಲಿಕ್ಕೆ ಸಾಧ್ಯದನ. ಯಾಕಂದರೆ ಇವು 2 ಕೆಲಸಗಳಾದ್ರೆ ಇತಿಹಾಸ ಪುರುಷರು ಮೋದಿಯವರು. ಜೊತೆಗೆ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು ಮತ್ತು US ಆಗಿರ್ಬೋದು. ಹೌದು, ವ್ಯಾಪಾರಕ್ಕೆ ನಮ್ಮ ಮಾರ್ಕೆಟ್ ಅದ ಇಂಡಿಯಾ, ಅದ್ರ 2 ಮಾತಿಲ್ಲ. ಆದರೆ ಏಕಕಾಲಕ್ಕೆ ಇವರು ಯಾರು, ಯಾಕೆ ಸಮರ ಯುದ್ಧದ ಸ್ಥಿತಿ ಯಾವ ಬರೋದು ಗೊತ್ತಿಲ್ಲ. ಮತ್ತು ಅದರಲ್ಲೂ ದಕ್ಷಿಣ ಏಷ್ಯಾದಲ್ಲಿ ಕಂಟ್ರೋಲ್ ಇಟ್ಕೋಬೇಕಾಗಿತ್ತಪ್ಪ ಅಂದ್ರೆ ಪಾಕ್ ಜೊತೆಗೆ ಎಲ್ಲರೂ ಪಾಕ್ ಮತ್ತು ಭಾರತ ಜೊತೆಗೆ ಸಂಪರ್ಕ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಯಾರ ಕಡೆಗೂ ಇಲ್ಲ, ಬಾಂಗ್ಲಾದೇಶ ಜೊತೆಗೂ ಸಹಿತ. ಇಂಥ ಪ್ರಸಂಗದಲ್ಲಿ ಚೈನಾ, ರಷ್ಯಾ, ಅಮೆರಿಕ ಜೊತೆಗೆ ನೀರು, ಸಿಂಧು ನದಿ, ಇವೆರಡನ್ನೂ ಅಮೆರಿಕ, ರಷ್ಯಾ, ಚೈನಾ ಇವರು ಬೆಂಬಲ ಪಡೆದರೆ ಸುಲಭ ಇಲ್ಲ ಯುದ್ಧಕ್ಕಾಗಿ. ಅದೇ ಕಾಲಕ್ಕೆ ಸಿಂಧೂ ನದಿಯ ನೀರನ್ನು, ಅದರ ರಭಸನ್ನು, ಅದರ ಹೊಡೆತವನ್ನು ಭಾರತಕ್ಕೆ ತಡೆಯುವ ಡ್ಯಾಮ್ಗಳಿಲ್ಲ. 13, 14 ತೆಹರಿ ಡ್ಯಾಮ್ಗಳು ಬೇಕು. ಯಾವಾಗ ಆಗ್ತಾವೋ ಅನ್ನೋದು ಸಹಿತ ನಾವು ಮುಂದಿಟ್ಕೊಂಡು ಈ ಘೋಷಣೆ ಹೋಗೋದು ಮಾಡಬೇಕಾಗ್ಯದ. ಅದೇ ಇರಲಿ, ಇವತ್ತು ಅನಿವಾರ್ಯದ ನಾವು ಎದುರಿಸಬೇಕು. ಇದು ವಾಸ್ತವ ಸಮಸ್ಯೆಗಳು ನಿಮ್ಮ ಜೊತೆ ಮಾತಾಡಿದ್ದೀನಿ. ನಿಮಗಿದು ಲೈಕ್ ಆಗಿರ್ಬೋದು, ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.